Hello guys, Praveen here. Welcome to my channel. ಇವತ್ತು ನಾವು put option ಅಂದ್ರೆ ಏನು ಅಂತ ನೋಡೋಣ. What is a put option? A put option gives the buyer the right but not the obligation to sell a stock at a specific price by a specific time. ಇದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಆಫ್ ಪುಟ್ ಆಪ್ಷನ್. ಓಕೆ, ಇದು ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ನಾವೊಂದು ರಿಯಲ್ ಟೈಮ್ ಎಕ್ಸಾಂಪಲ್ ತಗೊಂಡು ನೋಡೋಣ. ಈಗ ನಾವೊಂದು ಕಾರ್ ಇನ್ಶೂರೆನ್ಸ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಿಮ್ಮ ಹತ್ರ ಒಂದು ಕಾರ್ ಇದೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಕಾರಿಗೆ ಇನ್ಶೂರೆನ್ಸ್ ಬೇಕು. ಇನ್ಶೂರೆನ್ಸ್ ಎಷ್ಟು ಬೇಕು ನಿಮಗೆ? ಇನ್ಶೂರೆನ್ಸ್ ಅಪ್ ಟು 10 lakhs, 10 ಲಕ್ಷ ತನಕ ನಿಮ್ಗೆ ಇನ್ಶೂರೆನ್ಸ್ ಬೇಕು. ಆಗ ನೀವೇನ್ ಮಾಡ್ತೀರಾ? ನೀವೊಂದು ಇನ್ಶೂರೆನ್ಸ್ ಕೊಂಡ್ಕೊತೀರಾ. ಇನ್ಶೂರೆನ್ಸ್ ಕೊಂಡ್ಕೊಳೋದಕ್ಕೆ ನೀವು ಪ್ರೀಮಿಯಂ ಪೇ ಮಾಡಬೇಕು. ಎಷ್ಟು ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ? ನಮ್ಮ ಉದಾಹರಣೆಯಲ್ಲಿ 10,000 ಪೇ ಮಾಡ್ತೀವಿ. ನಾವು 10,000 ಕೊಟ್ಬಿಟ್ಟು ಒಂದು ಇನ್ಶೂರೆನ್ಸ್ ತೊಗೊತೀವಿ. ಈ ಇನ್ಶೂರೆನ್ಸ್ ತೊಗೊಂಡಾದ್ಮೇಲೆ ಇದು ವ್ಯಾಲಿಡಿಟಿ ಎಷ್ಟಿರುತ್ತೆ? ಇದರದ್ದು ವ್ಯಾಲಿಡಿಟಿ ಅಪ್ ಟು 1 year ತನಕ ಇರುತ್ತೆ. ಈ ಇನ್ಶೂರೆನ್ಸ್ ತಗೊಂಡ ನಂತರ 2 ಸಿನಾರಿಯೋ ಪಾಸಿಬಲ್ ಇದೆ. ಆ ಸಿನಾರಿಯೋಗಳನ್ನ ನೋಡೋಣ. ಸಿನಾರಿಯೋ 1, ನೋ ಡ್ಯಾಮೇಜ್ ಟು ದ ಕಾರ್. ನೆಕ್ಸ್ಟ್ 1 year ಅಲ್ಲಿ ನಮ್ಮ ಕಾರ್ಗೆ ಯಾವುದೇ ತರ ಡ್ಯಾಮೇಜ್ ಆಗಲಿಲ್ಲ. ಆಗ ಏನಾಗುತ್ತೆ? ಇನ್ಶೂರೆನ್ಸ್ ಕಂಪ್ನಿ ಕೀಪ್ಸ್ ಆಲ್ ದ ಮನಿ. ನಾವು ಕೊಟ್ಟಿರುವಂತ ಪ್ರೀಮಿಯಂ ಇತ್ತಲ್ಲ 10,000, ಅದು ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಹತ್ರ ಹೋಗುತ್ತೆ. ಈಗ ಸಿನಾರಿಯೋ 2, ಮೆಟ್ ವಿತ್ ಆನ್ ಆಕ್ಸಿಡೆಂಟ್. ಈಗ 2ನೇ ಸಿನಾರಿಯೋದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ನಮ್ಮ ಕಾರ್ಗೆ. ಆಗ ಏನಾಗುತ್ತೆ ಅಂದ್ರೆ ಆಕ್ಸಿಡೆಂಟ್ ಆಗಿ, ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕಂಪ್ನಿ ಪೇ. ಈ ಆಕ್ಸಿಡೆಂಟ್ ಆದಾಗ ನಮ್ಗೆ ಆಗಿರೋ ಡ್ಯಾಮೇಜ್ ಇದೆಯಲ್ಲ, ಅದನ್ನ ಇನ್ಶೂರೆನ್ಸ್ ಕಂಪ್ನಿಯವರು ಪೇ ಮಾಡ್ತಾರೆ. ಓಕೆ, ನಾವು ಇನ್ಶೂರೆನ್ಸ್ ತಗೊಂಡಿದ್ದು ಎಷ್ಟಕ್ಕೆ? 10 ಲಕ್ಷಕ್ಕೆ. ನಮ್ಗೆ 10 ಲಕ್ಷದ ಒಳಗೆ ಏನ್ ಡ್ಯಾಮೇಜ್ ಆಗಿದೆಯೋ ಅದನ್ನ ಇನ್ಶೂರೆನ್ಸ್ ಕಂಪ್ನಿಯವರು ಪೇ ಮಾಡ್ತಾರೆ. ಈಗ ನಾವು ಕಾರ್ ಇನ್ಶೂರೆನ್ಸ್ ಎಕ್ಸಾಂಪಲ್ ನೋಡಿದ್ವಲ್ಲ, ಈಗ ಇದನ್ನ ಪುಟ್ ಆಪ್ಷನ್ ಕಂಪೇರ್ ಮಾಡಿದ್ವಿ. ಕಾರ್ ಇನ್ಶೂರೆನ್ಸ್ ಅಂಡ್ ಪುಟ್ ಆಪ್ಷನ್ ಕಂಪ್ಯಾರಿಸನ್. ಓಕೆ, ಇವೆರಡನ್ನು ಕಂಪೇರ್ ಮಾಡಿ ನೋಡೋಣ. ಕಾರ್ ಇನ್ಶೂರೆನ್ಸ್ ಅಲ್ಲಿ ಯು ಹ್ಯಾವ್ ಎ ಕಾರ್ ವರ್ತ್ ಆಫ್ 20 lakhs ಅಂಡ್ ಯು ಬೈ ಎ ಇನ್ಶೂರೆನ್ಸ್ ಫಾರ್ ಎ ಪ್ರೊಟೆಕ್ಷನ್. ಓಕೆ, ನಿಮ್ಮ ಹತ್ರ 20 ಲಕ್ಷ ಕಾರ್ ಇದೆ, ನೀವು ಇನ್ಶೂರೆನ್ಸ್ ತಗೊಂತೀರಾ. ಕಾರ್ಗೆ ಇನ್ಶೂರೆನ್ಸ್ ತಗೊಂತೀರಾ. ಏನಕ್ಕೆ ತಗೊಂತೀರಾ? ನಿಮ್ಗೊಂದು ಪ್ರೊಟೆಕ್ಷನ್ ಬೇಕಾಗಿರುತ್ತೆ. ಹಾಗೆ ಯು ಹ್ಯಾವ್ ಎ ಸ್ಟಾಕ್ ಪೋರ್ಟ್ಫೋಲಿಯೋ ಆಫ್ 10 lakhs, ಯು ಬೈ ಎ ಪುಟ್ ಆಪ್ಷನ್ ಫಾರ್ ಪ್ರೊಟೆಕ್ಷನ್. ಓಕೆ, ನಿಮ್ಮ ಹತ್ರ 10 ಲಕ್ಷದ ಒಂದು ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿದ್ದೀರಾ. ಅದಕ್ಕೆ ನೀವು ಪ್ರೊಟೆಕ್ಷನ್ಗೋಸ್ಕರ ಏನ್ ಮಾಡ್ತೀರಾ? ಇಲ್ಲಿ ಪುಟ್ ಆಪ್ಷನ್ ಬೈ ಮಾಡ್ತೀರಾ. ಇಫ್ ಆಕ್ಸಿಡೆಂಟ್ ಹ್ಯಾಪನ್, ಇನ್ಶೂರೆನ್ಸ್ ಗಿವ್ಸ್ ದ ಪ್ರೊಟೆಕ್ಷನ್. ಓಕೆ, ನಮ್ಮ ಕಾರ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿದ್ರೆ ನಾವು ಇನ್ಶೂರೆನ್ಸ್ ತಗೊಂಡಿದ್ವಲ್ಲ, ಅದು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಈಗ ಪುಟ್ ಆಪ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಫ್ ದ ಮಾರ್ಕೆಟ್ ಫಾಲ್ಸ್, ಪುಟ್ ಆಪ್ಷನ್ ಗಿವ್ಸ್ ದ ಪ್ರೊಟೆಕ್ಷನ್. ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದಾಗ ನಮ್ದು 10 ಲಕ್ಷದ ಪೋರ್ಟ್ಫೋಲಿಯೋ ಇತ್ತಲ್ಲ, ಅದಕ್ಕೆ ಪುಟ್ ಆಪ್ಷನ್ ಪ್ರೊಟೆಕ್ಷನ್ ಕೊಡುತ್ತೆ. ಈಗ ಕಾರ್ ಇನ್ಶೂರೆನ್ಸ್ ಕೊಂಡ್ಕೊಳೋದಕ್ಕೆ ನಾವು ಒಂದು ಪ್ರೀಮಿಯಂ ಪೇ ಮಾಡಿದ್ವಿ, ಕರೆಕ್ಟ್ ಅಲ್ಲ? ಎಷ್ಟು? 10,000 ಪ್ರೀಮಿಯಂ ಪೇ ಮಾಡಿದ್ವಿ. ಹಾಗೆ ನೀವು ಪುಟ್ ಆಪ್ಷನ್ ಕೊಂಡ್ಕೋಬೇಕಂದ್ರೆ ಪ್ರೀಮಿಯಂ ನ ಪೇ ಮಾಡಬೇಕಾಗುತ್ತೆ. ಎಷ್ಟು ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ? ಅದು ಡಿಪೆಂಡ್ಸ್ ಅಪಾನ್ ದ ಪುಟ್ ಆಪ್ಷನ್ ವಿ ಬೈ. ಓಕೆ, ನಾವು ಯಾವ ಪುಟ್ ಆಪ್ಷನ್ ಬೈ ಮಾಡ್ತೀವಲ್ಲ ಅದ್ರ ಮೇಲೆ ಆ ಪ್ರೀಮಿಯಂ ಎಷ್ಟು ಅಂತ ನಿರ್ಧಾರ ಆಗುತ್ತೆ. ಓಕೆ, ಕಾರ್ ಇನ್ಶೂರೆನ್ಸ್ ಎಕ್ಸ್ಪೈರಿ ಇರುತ್ತೆ. ಎಕ್ಸ್ಪೈರಿ ಅಂದ್ರೆ ಲೈಕ್ ನಾವು ಇನ್ಶೂರೆನ್ಸ್ ತಗೊಂಡ್ರು ಅಪ್ ಟು 1 year ತನಕ ವ್ಯಾಲಿಡ್ ಇರುತ್ತೆ. ಓಕೆ, ಹಾಗೆ ನಾವು ಪುಟ್ ಆಪ್ಷನ್ ಒಂದು ಎಕ್ಸ್ಪೈರಿ ಟೈಮ್ ಅಂತ ಇರುತ್ತೆ. ಓಕೆ, ನಾವು ಯಾವ್ದು ಪುಟ್ ಆಪ್ಷನ್ ತಗೊಂಡಿದೀವೋ ಡಿಪೆಂಡಿಂಗ್ ಅಪಾನ್ ದಟ್ ಆ ಟೈಮ್ಗೆ ಆ ಪುಟ್ ಆಪ್ಷನ್ ಎಕ್ಸ್ಪೈರ್ ಆಗುತ್ತೆ. ಓಕೆ, ನಾವೀಗ ಕೆಲವು ಟರ್ಮ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಈ ಟರ್ಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಲೈವ್ ಎಕ್ಸಾಂಪಲ್ ನೋಡ್ತೀವಲ್ಲ ಆಪ್ಷನ್ ಚೇಂಜ್ ಹೋಗ್ಬಿಟ್ಟು, ಆವಾಗ ಈ ಟರ್ಮ್ಸ್ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪುಟ್ ಬೈಯರ್, ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಾಂಪಲ್ ಅಲ್ಲಿ 10,000 ಕೊಟ್ಬಿಟ್ಟು ನಾವು ಕಾರ್ ಇನ್ಶೂರೆನ್ಸ್ ತಗೊಂಡಿದ್ವಿ. ನಾವೇನಾದ್ವಿ? ಪುಟ್ ಬೈಯರ್ ಆದ್ವಿ. ಓಕೆ, ಇನ್ಶೂರೆನ್ಸ್ ಕಂಪ್ನಿ ಇತ್ತಲ್ಲ, ಅವ್ರು ಪುಟ್ ಸೆಲ್ಲರ್ಸ್ ಆದ್ರು. ಪುಟ್ ಪ್ರೀಮಿಯಂ, ನಾವೀಗ ಕಾರ್ ಇನ್ಶೂರೆನ್ಸ್ ಕೊಂಡ್ಕೊಳೋದಕ್ಕೆ ಒಂದು ಪ್ರೀಮಿಯಂ ಕೊಟ್ಟಿದ್ವಲ್ಲ, ಎಷ್ಟು ಕೊಟ್ಟಿದ್ವಿ? 10,000 ಕೊಟ್ಟಿದ್ವಿ. ಅದನ್ನ ಪುಟ್ ಪ್ರೀಮಿಯಂ ಅಂತ ಕರೀತಾರೆ. ನಾವು ಒಂದು ಪುಟ್ ಆಪ್ಷನ್ ತಗೋಬೇಕಾದ್ರೂ ನಾವು ಒಂದಿಷ್ಟು ಪ್ರೀಮಿಯಂ ಕೊಡಬೇಕಾಗುತ್ತೆ. ಎಕ್ಸ್ಪಿರೇಷನ್ ಡೇಟ್, ಎಕ್ಸ್ಪಿರೇಷನ್ ಡೇಟ್ ಅಂದ್ರೆ ಆ ಇನ್ಶೂರೆನ್ಸ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅಥವಾ ಆ ಪುಟ್ ಆಪ್ಷನ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ. ನಮ್ಮ ಉದಾಹರಣೆಗೆ ಕಾರ್ ಇನ್ಶೂರೆನ್ಸ್ ಅಲ್ಲಿ 1 ವರ್ಷಕ್ಕೆ ಆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗುತ್ತೆ. ಸ್ಟ್ರೈಕ್ ಪ್ರೈಸ್, ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನು? ನಾವು ಎಷ್ಟಕ್ಕೆ ಇನ್ಶೂರೆನ್ಸ್ ತಗೊಂಡಿದ್ವಿ? 10 lakhs ಇನ್ಶೂರೆನ್ಸ್ ತಗೊಂಡಿದ್ವಿ. ದಟ್ ಈಸ್ ಕಾಲ್ಡ್ ಎಸ್ ಸ್ಟ್ರೈಕ್ ಪ್ರೈಸ್. ನಿಮ್ಗೆ ಟರ್ಮ್ಸ್ ಅರ್ಥ ಆಗಿದೆ ಅನ್ಕೊಂತೀನಿ. ಈಗ ನಾವು ಹೋಗ್ಬಿಟ್ಟು ಆಪ್ಷನ್ ಚೈನ್ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ಇದು ಬಂದ್ಬಿಟ್ಟು NSE ಇಂಡಿಯಾ ಆಪ್ಷನ್ ಚೈನ್. ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟ್ಸ್ಗಳು ನೋಡ್ಬೋದು. ಇದು ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಪ್ಷನ್ ಕಾಂಟ್ರಾಕ್ಟ್ ಯಾವುದು? ನಿಫ್ಟಿ. ಇದರ ಎಕ್ಸ್ಪೈರಿ ಡೇಟ್ ಯಾವಾಗಿದೆ? 29 ಸೆಪ್ಟೆಂಬರ್ಗೆ ಎಕ್ಸ್ಪೈರ್ ಆಗುತ್ತೆ. ನಾವು ಇಲ್ಲಿ ಮಂತ್ಲಿ ಕಾಂಟ್ರಾಕ್ಟ್ ಸೆಲೆಕ್ಟ್ ಮಾಡಿದ್ವಿ. ನಮ್ಮ ಕಾರ್ ಇನ್ಶೂರೆನ್ಸ್ ಉದಾಹರಣೆಯಲ್ಲಿ ನೀವು ಜ್ಞಾಪಕ ಇರ್ಬೋದು, ಅದರ ಎಕ್ಸ್ಪೈರಿ ಏನಿತ್ತು? 1 year ಇತ್ತು. ಓಕೆ, ಈಗ ನಿಫ್ಟಿದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನ್ ನಡೀತಾ ಇದೆ? 17,911 ರೂಪಾಯಿ ನಡೀತಾ ಇದೆ. ಓಕೆ, ಈ ಆಪ್ಷನ್ ಚೈನ್ ಅಲ್ಲಿ 2 ಸೆಕ್ಷನ್ ಇದೆ. ಒಂದು ಕಾಲ್ಸ್ ಅಂತ ಇದೆ, ಇನ್ನೊಂದು ಪುಟ್ಸ್ ಅಂತ ಇದೆ. ನಾವು ಈ ವಿಡಿಯೋದಲ್ಲಿ ಪುಟ್ಸ್ ಮಾತ್ರ ನೋಡ್ತಾ ಇದೀವಿ.
ಇವು ನೋಡ್ಬೋದು 17,900, 17,850, 17,800 ಇವನ್ನೆಲ್ಲ ಏನಂತ ಕರೀತಾರೆ ಅಂದರೆ ಸ್ಟ್ರೈಕ್ ಪ್ರೈಸ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ಈ ಕಾಲಮನ್ನು ಸ್ಟ್ರೈಕ್ ಪ್ರೈಸ್ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾಲಮ್ ಇದೆ, ಅದು ಯಾವುದು ಅಂದರೆ ಎಲ್ ಟಿ ಪಿ ಅಂದರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಓಕೆ, ಉದಾಹರಣೆಗೆ 17,500 ಸ್ಟ್ರೈಕ್ ಇದೆ. ಈ ಸ್ಟ್ರೈಕ್ದು ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಏನಿದೆ 79 ರೂಪಾಯಿ 40 ಪೈಸೆ ಇದೆ. ಈಗ ಯಾರು 17,500 ಒಂದು ಸ್ಟ್ರೈಕ್ ಕೊಂಡ್ಕೋಬೇಕು ಅಂದರೆ ಅವ್ರು ಎಷ್ಟು ಕೊಡಬೇಕಾಗುತ್ತೆ? 79 ರೂಪಾಯಿ 40 ಪೈಸೆ ಕೊಡಬೇಕು ಪರ್ ಶೇರ್. ಈಗ ನಿಫ್ಟಿದು ಲಾಟ್ ಸೈಜ್ ಏನಿದೆ 50 ಇದೆ. ಓಕೆ, ಅದರ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಏನಿದೆ 17,500 ಸ್ಟ್ರೈಕಿಂದು 79 ರೂಪಾಯಿ 40 ಪೈಸೆ ಇದೆ. ಓಕೆ, ಇಷ್ಟು ಕೊಟ್ಟರೆ ನಮಗೆ ಇದಿದೆಯಲ್ಲ 17,500 ಪುಟ್ ಸಿಗುತ್ತೆ. ನಾವೀಗ ಅಪ್ಸ್ಟ್ರಾದಲ್ಲಿದ್ದೀವಿ, ಅದರ ಸ್ಟ್ರಾಟಜಿ ಬಿಲ್ಡರ್. ಈಗ ನೋಡ್ಬೋದು ಇದು ಆಪ್ಷನ್ ಚೈನ್. ನಾವು NSE ಆಪ್ಷನ್ ಚೈನ್ ನೋಡಿದ್ವಲ್ಲ, ಸೇಮ್ ಆಪ್ಷನ್ ಚೈನ್. ಈಗ ನಾವೇನು ಮಾಡೋಣ ಅಂದರೆ 17,500 ಒಂದು ಪುಟ್ ಕೊಂಡ್ಕೊಳ್ಳೋಣ. ಇದು ಸೆಪ್ಟೆಂಬರ್ 29ರಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ. ಓಕೆ, ನೀವಿಲ್ಲಿ ನೋಡ್ಬೋದು 17,500 ಒಂದು ಪಿ ಕೊಂಡ್ಕೊಂಡಿದ್ದೀವಿ. ಇದು ಯಾವಾಗ ಎಕ್ಸ್ಪೈರ್ ಆಗ್ತಾ ಇದೆ? 29 ಸೆಪ್ಟೆಂಬರ್ಗೆ ಎಕ್ಸ್ಪೈರ್ ಆಗ್ತಾ ಇದೆ. ನಮ್ಮ ಕಾರ್ ಇನ್ಶೂರೆನ್ಸಲ್ಲಿ ಎಕ್ಸಾಂಪಲಲ್ಲಿ ಯಾವಾಗ ಎಕ್ಸ್ಪೈರ್ ಆಗ್ತಾ ಇತ್ತು? ಇನ್ಶೂರೆನ್ಸು 1 ಇಯರ್ ಆದಮೇಲೆ ಎಕ್ಸ್ಪೈರ್ ಆಗ್ತಾ ಇತ್ತು. ಆಮೇಲೆ ಇಲ್ಲಿ ನೋಡ್ಬೋದು ನಾವು ಪ್ರೀಮಿಯಂ ಕೊಟ್ಟಿದ್ದೀವಿ. ಈ ಪುಟ್ ಆಪ್ಷನ್ ಕೊಂಡ್ಕೊಳೋದಕ್ಕೆ ನಾವು ಒಂದಿಷ್ಟು ದುಡ್ಡು ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀವಿ? 4,948 ರೂಪಾಯಿ ಕೊಟ್ಟಿದ್ದೀವಿ. ನಾವು ಕಾರ್ ಇನ್ಶೂರೆನ್ಸಲ್ಲೂ ಒಂದು ಪ್ರೀಮಿಯಂ ಕೊಟ್ಟಿದ್ದೀವಿ ಇನ್ಶೂರೆನ್ಸ್ ಕೊಂಡ್ಕೊಳ್ಳೋದಕ್ಕೆ. ಎಷ್ಟು ಕೊಟ್ಟಿದ್ವಿ? 10,000. ಸೇಮ್ ಆ ಕಾರ್ ಇನ್ಶೂರೆನ್ಸಿಗೆ ನಾವು ಯಾಕೆ ಪ್ರೀಮಿಯಂ ಕೊಟ್ಟುವ ಇನ್ಶೂರೆನ್ಸ್ ಕೊಂಡ್ಕೊಳೋದಕ್ಕೆ, ಹಾಗೆಯೇ ಇಲ್ಲಿ ಪುಟ್ ಆಪ್ಷನ್ ಕೊಂಡ್ಕೊಳೋದಕ್ಕೆ ನಾವು ಒಂದಿಷ್ಟು ಪ್ರೀಮಿಯಂ ಕೊಟ್ಟಿದ್ದೀವಿ. ಈಗ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ, 29 ಸೆಪ್ಟೆಂಬರ್ ನಮ್ಮದು ಎಕ್ಸ್ಪೈರಿ ಇದೆಯಲ್ವಾ. ಈ ಎಕ್ಸ್ಪೈರಿ ಟೈಮಲ್ಲಿ ಮಾರ್ಕೆಟಿಗೆ 17,023 ಎಕ್ಸ್ಪೈರ್ ಆಯಿತು ಅಂದ್ಕೊಳ್ಳಿ. ಈಗ ನೋಡ್ಬೋದು, ನಾನು ಸ್ಟ್ರಾಟಜಿ ಬಿಲ್ಡರಲ್ಲಿ ಕರ್ಸರ್ ಪ್ಲೇಸ್ ಮಾಡಿದ್ದೀನಲ್ಲ, ಅಲ್ಲಿ ನೋಡಬೇಕು. ಅಲ್ಲಿ ನೋಡಿ 17,023ಕ್ಕೆ ಎಕ್ಸ್ಪೈರ್ ಆಯಿತು ಅಂದರೆ ನಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ? ಅದು ಗ್ರೀನ್ ಬಾಕ್ಸ್ ಇದೆ ನೋಡಿ, ರೆಕ್ಟ್ಯಾಂಗ್ಯುಲರ್ ಬಾಕ್ಸ್, ಅದರಲ್ಲಿ ನಿಮಗೆ ಕಾಣ್ತಾ ಇದೆ ಪ್ರಾಫಿಟ್ಟು 18,902 ರೂಪಾಯಿ ನಿಮಗೆ ಪ್ರಾಫಿಟ್ ಆಗುತ್ತೆ. ಯಾವಾಗ 29 ಸೆಪ್ಟೆಂಬರಲ್ಲಿ ನಿಫ್ಟಿ 17,023ಕ್ಕೆ ಕ್ಲೋಸ್ ಆದರೆ ನಮ್ಗೆ ಇಷ್ಟು ಪ್ರಾಫಿಟ್ ಬರುತ್ತೆ. ನಮ್ಗೆ ಈಗ ಏನು ಅರ್ಥ ಆಯಿತು ಅಂದರೆ, ಲೈಕ್ ಮಾರ್ಕೆಟ್ ಏನಾದರೂ ಕೆಳಗಡೆ ಬಂದಾಗ ನಾವು ಪುಟ್ ಕೊಂಡ್ಕೊಂಡಿದ್ರೆ ನಮಗೆ ಅದರಿಂದ ಪ್ರಾಫಿಟ್ ಆಗುತ್ತೆ. ಆಮೇಲೆ ನಮ್ಗೆ ಅದರಿಂದ ಪ್ರಾಫಿಟ್ ಆಗೋದು ಏನು ಅಂದರೆ, ಮೇನ್ಲಿ ನಾವು ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡಿಕೊಂಡಂಗೂ ಆಗುತ್ತೆ. ಓಕೆ, ಈಗ ಮಾರ್ಕೆಟ್ ಏನಾದ್ರು ಮೇಲೆ ಹೋದರೆ ನಾವು ಕೊಟ್ಕೊಂಡಿರೋ ಪುಟ್ ಇರುತ್ತಲ್ಲ ಅದ್ರ ವ್ಯಾಲ್ಯೂ ಕಳ್ಕೊಳುತ್ತೆ, ಅಂದರೆ ನಮಗೆ ಲಾಸ್ ಆಗುತ್ತೆ ಆಗ. ಸೊ ಇದರಿಂದ ತಿಳಿದು ಬರೋದೇನು ಅಂದರೆ, ಈ ಪುಟ್ ಆಪ್ಷನ್ ಇದೆಯಲ್ಲ, ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ದ ಮಾರ್ಕೆಟ್ ಡೈರೆಕ್ಷನ್. ಅಂದರೆ ಮಾರ್ಕೆಟ್ ಮೇಲೆ ಹೋದರೆ ಪುಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಮಾರ್ಕೆಟ್ ಕೆಳಗಡೆ ಬಂದರೆ ಪುಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಓಕೆ, ಈಗ ಇನ್ಶೂರೆನ್ಸಲ್ಲಿ ನೋಡ್ಬೋದು, ನಮ್ಮ ಕಾರ್ಗೆ ಏನು ಆಕ್ಸಿಡೆಂಟೇ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವು ಕೊಟ್ಟಿರೋ ಪ್ರೀಮಿಯಮು ಅವ್ರು ಇಟ್ಕೊತಾರೆ. ಸೊ ಇದು ಹಾಗೆ ನಾವು ಕೊಟ್ಕೊಂಡಿರೋ ಪುಟ್ಗೆ ಬೆಲೆ ಬರಬೇಕು ಅಂದರೆ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ನಾವು ಪುಟ್ ತೊಗೊಂಡಿದ್ದೀವಲ್ಲ ಅದು ನಮ್ಮನ್ನ ಸೆಕ್ಯೂರ್ ಮಾಡುತ್ತೆ. ಐ ಹೋಪ್ ನಿಮಗೆ ಪುಟ್ ಆಪ್ಷನ್ ಅಂದರೆ ಏನಂತ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮಗೆ ಕಾಲ್ ಆಪ್ಷನ್ ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ ನನ್ನದೊಂದು ವೀಡಿಯೋ ಇದೆ, ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡ್ತೀನಿ, ನೀವು ಬೇಕಾದ್ರೆ ಅಲ್ಲಿ ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.